ಐಪಿಎಲ್ ನಲ್ಲಿ ಯಾವುದು ನಡೆಯಬಾರದು ಎಂದು ಅಂದುಕೊಂಡಿದ್ವು ಅದು ನಡೆದೇ ಹೋಯ್ತಾ. ಐಪಿಎಲ್ ನಲ್ಲಿ ಮತ್ತೆ ಫಿಕ್ಸಿಂಗ್ ಕಾರ್ಮೋಡದ ಛಾಯೆ. ಆರ್ಸಿಬಿ ವಿರುದ್ಧದ ಪಂದ್ಯದ ವೇಳೆ ಆರ್ಆರ್ ಮ್ಯಾನೇಜರ್ ಮೊಬೈಲ್ ಬಳಕೆ. ಐಪಿಎಲ್ ನಲ್ಲಿ ಮತ್ತೆ ಫಿಕ್ಸಿಂಗ್ ಕಾರ್ಮೋಡ. ಆರ್ಸಿಬಿ ವಿರುದ್ಧದ ಪಂದ್ಯದ ಸಂದರ್ಭ ಆರ್ಆರ್ ಮ್ಯಾನೇಜರ್ ಮೊಬೈಲ್ ಬಳಸಿದ್ದಾರೆ. ರೋಮಿ ಭಿಂದರ್ ವಿಡಿಯೋ ಫುಲ್ ವೈರಲ್ ಆಗಿದೆ. ವೈಭವ್ ಸ್ಕ್ರೀನ್ ಇಣುಕಿ ನೋಡುತ್ತಿರೋದು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪ್ರೋಟೋಕಾಲ್ ಪ್ರಕಾರ ಡಗೌಟ್ ನಲ್ಲಿ ಫೋನ್ ಬಳಕೆಗೆ ನಿಷಿದ್ಧ ಇತ್ತು. ಮ್ಯಾನೇಜರ್ ನಡೆಯಿಂದ ಮ್ಯಾಚ್ ಫಿಕ್ಸಿಂಗ್ ಶಂಕೆ. ಬಿಸಿಸಿಐನ ಭ್ರಷ್ಟಾಚಾರ ವಿರೋಧಿ ದಳ ನಡೆಸುತ್ತಾ ತನಿಖೆ. ಮ್ಯಾಚ್ ರೆಫ್ರಿಯ ಮುಂದೆ ಹಾಜರಾಗುವುದಕ್ಕೆ ರೋಮಿ ಭಿಂದರ್ಗೆ ಸಮನ್ಸು. ಸತತ ನೋಡಿ, ಮ್ಯಾಚ್ ಫಿಕ್ಸಿಂಗ್ ಅನ್ನೋದು ಈ ಭಾರತವನ್ನು ಐತಿಹಾಸಿಕವಾಗಿ ಕಾಡ್ತಾ ಇದೆ. ಪ್ರತಿ ಬಾರಿಯ ಪ್ರತಿ ಮ್ಯಾಚ್ನಲ್ಲೂ ಕೂಡ ಈ ತರಹದ ಐಪಿಎಲ್ ಫಿಕ್ಸಿಂಗ್ಗಳ ವಿಚಾರಗಳು ಸದ್ದಾಗ್ತಾನೆ ಇರುತ್ತವೆ. ಆರ್ಸಿಬಿ ವಿರುದ್ಧದ ಪಂದ್ಯದ ಸಂದರ್ಭ ನೋಡಿ, ಫೋಟೋವನ್ನು ಗಮನಿಸ್ತಾ ಇದ್ದೀರಿ ನೀವು, ಆ ವಿಜುವಲ್ಸ್ ಅನ್ನ. ಆರ್ಸಿಬಿ ವಿರುದ್ಧದ ಪಂದ್ಯದ ಸಂದರ್ಭದಲ್ಲಿ ಆರ್ಆರ್ ಮ್ಯಾನೇಜರು ಮೊಬೈಲ್ ಅನ್ನು ಯೂಸ್ ಮಾಡೋದು. ಆಸ್ ಪರ್ ಪ್ರೋಟೋಕಾಲ್ ಪ್ರಕಾರ ಮೊಬೈಲ್ ಬಳಕೆಯನ್ನು ಮಾಡುವಂತಿಲ್ಲ. ಆದ್ರೆ ಯಾಕೆ ಬಳಕೆ ಮಾಡಿದ್ರು? ಆ ಬಳಕೆ ಮಾಡುವುದರ ಮುಖ್ಯನ ಅವ್ರು ಯಾರಿಗೆ ಸಂದೇಶ ಕಳುಹಿಸಿಕೊಟ್ರು? ರೋಮಿ ಭಿಂದರ್ ವಿಡಿಯೋ ಫುಲ್ ವೈರಲ್ ಆಗಿದೆ. ಯಾಕಾಗಿ ಅವರು ಮೊಬೈಲ್ ಅನ್ನು ಬಳಕೆ ಮಾಡಿದ್ರು? ನಿಷೇಧಿತ ಸ್ಥಳದಲ್ಲಿ ಯುವ ಆಟಗಾರ ವೈಭವ್ ಸ್ಕ್ರೀನ್ ಇಣುಕಿ ನೋಡುತ್ತಿರೋದು ಕೂಡ ಕ್ಯಾಮರಾದಲ್ಲಿ ಸೆರೆಯಾಗಿದೆ. ಅದನ್ನು ನಾವು ತೋರಿಸ್ತಾ ಇದ್ದೀವಿ. ಇದು ಫ್ರೀಡಮ್ ಟಿವಿ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ. ಆತ ಇಣುಕಿ ನೋಡುವಂತಹ ಒಂದು ದೃಶ್ಯ. ಸತತ 4 ಪಂದ್ಯವನ್ನು ಗೆದ್ದು ಮ್ಯಾನೇಜರ್ ಫೋನ್ನಲ್ಲಿ ಏನು ನೋಡ್ತಾ ಇದ್ರು ಎನ್ನುವಂತಹ ಅನುಮಾನಗಳು ಕೂಡ ಶುರುವಾಗಿರುವಂತಹದ್ದು. ಫ್ಯಾನ್ಸ್ ಫುಲ್ ಚರ್ಚೆಯಲ್ಲಿದ್ದಾರೆ. ಸೊ ಹಾಗಾದ್ರೆ ಬಿಸಿಸಿಐ ಇದಕ್ಕೊಂದು ತೀರ್ಮಾನ ಮಾಡುತ್ತಾ? ಈ ತರಹದ್ದೊಂದು ಅನುಮಾನಗಳು ಅಥವಾ ಈ ತರಹದ್ದೊಂದು ಗುಮಾನಿ ಬಂದಾಗ ಬಿಸಿಸಿಐ ತೆಗೆದುಕೊಳ್ಳಬೇಕಾಗಿರುವಂತಹ ಆಕ್ಷನ್ಗಳೇನು? ಬಿಸಿಸಿಐ ತೆಗೆದುಕೊಳ್ಳಬೇಕಾದಂತಹ ಆಕ್ಷನ್ಗಳೇನು? ಸೊ ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ನಾವು ಅದನ್ನು ಪ್ರತ್ಯೇಕವಾಗಿ ತೋರಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ಮೊಬೈಲ್ ಫೋನನ್ನು ನಿಷೇಧಿತ ಸ್ಥಳದಲ್ಲಿ ನೋಡುವುದು ಅದು ಸಮ್ಮತವೇ? ಸೊ ಈ ಬಗ್ಗೆ ಬಿಸಿಸಿಐ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ? ಸೊ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟವರಿಗೆ, ಅದರಲ್ಲೂ ಕೂಡ ರೋಮಿ ಭಿಂದರಿಗೆ ಸಮನ್ಸು ಕೂಡ ಜಾರಿ ಆಗುತ್ತಾ ಅನ್ನೋ ಪ್ರಶ್ನೆಗಳು ಕಾಡ್ತಾ ಇದೆ. ಸೊ ಈ ಎಲ್ಲದರ ಮಧ್ಯೆ ಏನಾಗುತ್ತೆ ಅನ್ನೋದೇ ಕುತೂಹಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.